ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಮೆಟ್ರಿಕ್ ನಂತರದ ಮತ್ತು ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳಿಗೆ BCM ಹಾಸ್ಟೆಲ್ಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ BCM ಹಾಸ್ಟೆಲ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ OBC ಡಿಪಾರ್ಟ್ಮೆಂಟ್ ಕಡೆಯಿಂದ BCM ಹಾಸ್ಟೆಲ್ ಅಪ್ಲಿಕೇಶನ್ಸನ್ನು ಇನ್ವೈಟ್ ಮಾಡಲಾಗಿದೆ. ಸೊ ನಾವು ಈ ಒಂದು ವಿಡಿಯೋಲ್ಲಿ ಈ ಒಂದು BCM ಹಾಸ್ಟೆಲ್ಗಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕಾಗತ್ತೆ ಮತ್ತು ಯಾವ ರೀತಿ ಅಪ್ಲೈಯನ್ನು ಮಾಡುವುದು ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲು ನಾವು ಈ ಒಂದು BCM ಹಾಸ್ಟೆಲ್ಗಾಗಿ ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ಅರ್ಜಿನ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಂತ ನೋಡೋಣ. ಅದಾದ ನಂತರ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡು ಹಾಸ್ಟೆಲ್ಸ್ ಓಪನ್ ಇದೆ. ಎರಡಕ್ಕೂ ಸಪ್ರೇಟಾಗಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುವಂಥದ್ದು. ಓಕೆ, ನಾವು ಇವಾಗ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರಬೇಕಂತ ನೋಡುವುದಾದರೆ, ಮೊದಲನೇದಾಗಿ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮಿತಿ ಬಂದು ಪ್ರವರ್ಗ 1 SC ಆ್ಯಂಡ್ ST ವಿದ್ಯಾರ್ಥಿಗಳಿಗೆ ₹2.50 ಲಕ್ಷ ಮೀರಿರಬಾರದು. ಅವರ ಒಂದು ಪೋಷಕರ ವಾರ್ಷಿಕ ಆದಾಯ ಮಿತಿ ಬಂದು ₹2.50 ಲಕ್ಷದ ಒಳಗಡೆ ಇರಬೇಕಾಗತ್ತೆ, ಅಥವಾ ₹2.50 ಲಕ್ಷ ಆಗಿರಬೇಕಾಗತ್ತೆ. ಅದಾದ ನಂತರ ಪ್ರವರ್ಗ 2A 2B 3A 3B ವಿದ್ಯಾರ್ಥಿಗಳಿಗೆ ₹1 ಲಕ್ಷಕ್ಕಿಂತ ಆದಾಯ ಮೀರಿರಬಾರದು. ವಾರ್ಷಿಕ ಆದಾಯ ಬಂದು ₹1 ಲಕ್ಷಕ್ಕಿಂತ ಆದಾಯ ಮೀರಿರಬಾರದು. ಅದಾದ ನಂತರ ನೀವು shp.karnataka.gov.in BCWD ಅಫಿಷಿಯಲ್ ವೆಬ್ಸೈಟಲ್ಲೇ ನೀವು ಈ ಒಂದು ಹಾಸ್ಟೆಲ್ಗಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಸೊ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ ಅಪ್ಲೈಯನ್ನು ಮಾಡಬೇಕಾಗತ್ತೆ. ಸೊ ಪ್ರೀ ಮೆಟ್ರಿಕ್ ಕೂಡ ಇದೇ ರೀತಿ ಕ್ವಾಲಿಫಿಕೇಷನ್ ಇರುತ್ತೆ. ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎಲ್ಲ ಒಂದು ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಸಿಗುತ್ತೆ. ಓಕೆ, ಇವಾಗ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ. ಅಪ್ಲೈ ಮಾಡುವುದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಒಳ್ಳೆಯ ಬುಕ್ಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಯಾರೆಲ್ಲ CTETಗಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ, ಯಾರೆಲ್ಲ CTETನ್ನು ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಬೆಸ್ಟ್ ಬುಕ್ಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದೇನೆಂದರೆ CTET ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಬುಕ್ಕನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಒಂದು ಬುಕ್ಕಲ್ಲಿ ನಿಮಗೆ ಪೇಪರ್ 1 ಕ್ಲಾಸ್ 1 to 5 ಆ್ಯಂಡ್ ಪೇಪರ್ 2 ಕ್ಲಾಸ್ 6 to 8 ನೀವು CTET 1 to 5 ಕ್ವಶನ್ ಬ್ಯಾಂಕನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಹಾಗೂ CTET 6 to 8 ಕ್ವಶನ್ ಬ್ಯಾಂಕ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈ ಒಂದು CTET ಬುಕ್ಕನ್ನು ಪರ್ಚೇಸ್ ಮಾಡೋದರಿಂದ ನೀವು 100% CTET ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ಈ ಒಂದು ಬುಕ್ಕಿನ ಆಥರ್ ಬಂದು ಪ್ರತೀಕ್ ಶಿವಾಲಿಕ್ ಅಂತೇಳಿ, ಇವರಿಗೆ 10 ವರ್ಷದ ಟೀಚಿಂಗ್ ಟ್ರೈನಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಇವರೇ ಈ ಒಂದು ಬುಕ್ಕನ್ನು ಸಜೆಸ್ಟ್ ಮಾಡ್ತಾ ಇರೋದು. ಈ ಒಂದು CTET ಸೆಂಟ್ರಲ್ ಎಲಿಜಿಬಿಲಿಟಿ ಟೆಕ್ಸ್ಟ್ ಬುಕ್ಕಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಇದೆ ಅಂದರೆ, ನೀವು CTET 1 to 5 ಕ್ವಶನ್ ಬ್ಯಾಂಕನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು, ಹಾಗೂ CTET 6 to 8 ಕ್ವಶನ್ ಬ್ಯಾಂಕ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸಪ್ರೇಟಾಗಿ CTETಗೆ ಸಂಬಂಧಪಟ್ಟಿರುವಾಗ ಇವರು ಎಲ್ಲ ಒಂದು ಬುಕ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ CTET 1 to 5 ಸಾಲ್ವ್ಡ್ ಕ್ವಶನ್ಸ್ ಪೇಪರ್ ಆಗಿರ್ಬೋದು, CTET 6 to 8 ಗೈಡ್ ಬುಕ್ ಆಗಿರ್ಬೋದು, CTET 6 to 8 ಸಾಲ್ವ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು. ಎಲ್ಲ ಒಂದು ಸಾಲ್ವ್ಡ್ ಕ್ವಶನ್ಸ್ ಪೇಪರ್ಸ್ ಜೊತೆಗೆ ಕ್ವಶನ್ ಬ್ಯಾಂಕ್ ಮತ್ತು ಗೈಡ್ ಬುಕ್ಕನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈ ಒಂದು CTET ಬುಕ್ಕನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಅಂಡರ್ ₹1000 ಒಳಗಡೆ ನೀವು ಈ ಒಂದು CTET ಬುಕ್ಕನ್ನು ಪರ್ಚೇಸ್ ಮಾಡಬಹುದು. ಈ ಒಂದು CTET ಕಂಪ್ಲೀಟ್ ಸಿಲೆಬಸ್ ವೈಸ್ ಸ್ಟಡಿ ಬುಕ್ಕನ್ನು ನೀವು ಪರ್ಚೇಸ್ ಮಾಡೋದರಿಂದ ನೀವು ಈಸಿಯಾಗಿ CTET ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಹುದು. ಹೋಪ್ ಯಾರೆಲ್ಲ CTETಗಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಈ ಒಂದು ಬುಕ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಟಾಪಿಕ್ ಕಡೆ ಬರೋಣ. ಓಕೆ, ನಾವಿವಾಗ BCM ಹಾಸ್ಟೆಲ್ನ ಅಪ್ಲೈ ಮಾಡ್ತಾ ಇದ್ದೀವಲ್ಲ. ಓಕೆ, ಅಪ್ಲೈ ಮಾಡುವುದಕ್ಕೆ ಸಿಂಪ್ಲಿ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ಫಾರ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಓಕೆ, ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಕೆಳಗಡೆ ನಿಮಗೆ ಇಲ್ಲಿ ರೀಡ್ ಆಲ್ ಅಂತ ಇದೆಯಲ್ಲ, ಈ ಒಂದು ರೀಡ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ 2026 ಹಾಗೂ 27ನೇ ಸಾಲಿನ ಪೋಸ್ಟ್ ಮೆಟ್ರಿಕ್ ಮತ್ತು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಸ್ ಅಪ್ಲಿಕೇಶನ್ ಈಸ್ ನೌ ಓಪನ್ ಅಂತ ಇಲ್ಲಿ ಶೋ ಆಗಿರುತ್ತೆ. ಸೊ ನೀವು ಪೋಸ್ಟ್ ಮೆಟ್ರಿಕ್ಗೆ ಅಪ್ಲೈ ಮಾಡ್ತಾ ಇದ್ದರೆ ಪೋಸ್ಟ್ ಮೆಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಪ್ರೀ ಮೆಟ್ರಿಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದರೆ ಪ್ರೀ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಪನ್ ಆದ ನಂತರ ನಿಮಗೆ ಇಲ್ಲಿ ಕೆಳಗಡೆ ನಿಮಗೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲಲ್ಲಿ ಕೇವಲ PU ಕೋರ್ಸಿನ ವಿದ್ಯಾರ್ಥಿಗಳಿಗಷ್ಟೇ ಈ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಓಪನ್ ಇರುವಂಥದ್ದು. ಇನ್ನು ಗ್ರ್ಯಾಜುಯೇಷನ್ ಕೋರ್ಸ್ಗಳಿಗೆ ಇನ್ನೂ ಈ ಒಂದು BCM ಹಾಸ್ಟೆಲ್ ಓಪನ್ ಇಲ್ಲ.
ಸೊ ಕೇವಲ PUC ಸ್ಟಡಿ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗಷ್ಟೇ ಈ ಒಂದು ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಬಂದು ಓಪನ್ ಇರುವಂಥದ್ದು. ಸೊ PU ಕೋರ್ಸ್ ವಿದ್ಯಾರ್ಥಿಗಳು ನೀವು ಪೋಸ್ಟ್ ಮೆಟ್ರಿಕ್ಕಾಗಿ ಅಪ್ಲೈಯನ್ನು ಮಾಡಬಹುದು. ಇಲ್ಲಿ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಎರಡೂ ಹಾಸ್ಟೆಲ್ ಅಡ್ಮಿಷನ್ಗಾಗಿ ಲಾಸ್ಟ್ ಡೇಟ್ ಯಾವಾಗ ಇದೆ ಅಂತ ನೋಡೋದಾದರೆ 8/6/2026 ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಾಗಿ ಲಾಸ್ಟ್ ಡೇಟ್ ಇರುತ್ತೆ. ಅಂದರೆ June 8ರವರೆಗೆ ನೀವು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಾಗಿ ಅಪ್ಲೈ ಮಾಡಬೇಕಾಗತ್ತೆ. June 8ರವರೆಗೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಅದಾದ ನಂತರ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಾಗಿ ನಿಮಗೆ 15/6/2026 ಅಂದರೆ June 15ರವರೆಗೆ ನಿಮಗೆ ಪೋಸ್ಟ್ ಮೆಟ್ರಿಕ್ BCM ಹಾಸ್ಟೆಲ್ಗಾಗಿ ಅಪ್ಲೈ ಮಾಡುವುದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. June 15ರ ಒಳಗಡೆ ನೀವು ಅಪ್ಲೈಯನ್ನು ಮಾಡಬೇಕಾಗತ್ತೆ. ಓಕೆ, ಸಿಂಪ್ಲಿ ಅಪ್ಲೈ ಮಾಡುವುದಕ್ಕೆ ನೀವು ಇಲ್ಲಿ ಓಪನ್ ಅಂತ ಇದೆಯಲ್ಲ, ಈ ಒಂದು ಓಪನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಮೇಲ್ಗಡೆ ಇಲ್ಲಿ ಮೊದಲನೇದಾಗಿ ನೋಟಿಫಿಕೇಷನ್ ಇರುತ್ತೆ, ನೋಟಿಫಿಕೇಷನನ್ನು ಸ್ಟಡಿ ಮಾಡ್ಕೊಳ್ಳಿ. ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇರುತ್ತೆ. ಈ ಒಂದು ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ BCWD ಹಾಸ್ಟೆಲ್ ಪೋರ್ಟಲ್ ಬಂದು ಓಪನ್ ಆಗುತ್ತೆ. ಆ್ಯಂಡ್ ನೆನಪಿರಲಿ, ಅಪ್ಲೈ ಮಾಡೋದಕ್ಕೆ ನಿಮಗೆ ಕಂಪಲ್ಸರಿ SSP ID ಬೇಕಾಗುತ್ತೆ. ಹಾಸ್ಟೆಲ್ಗಾಗಿ ಅಪ್ಲೈ ಮಾಡೋದಕ್ಕೆ ನಿಮಗೆ ಕಂಪಲ್ಸರಿ SSP ID ಬೇಕಾಗಿರುತ್ತೆ. ಯಾರೆಲ್ಲ ಇನ್ನೂ SSP IDನ ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ನಿಮಗೆ ಮೇಲ್ಗಡೆ SSP ಅಕೌಂಟ್ ರಿಕ್ವೈರ್ಡ್ ಬಿಫೋರ್ ಅಪ್ಲೈಯಿಂಗ್ ಅಂತ ಇಲ್ಲಿ ಕ್ರಿಯೇಟ್ ಏರ್ ಅಂತ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು SSP IDಯನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಡೈರೆಕ್ಟಾಗಿ ನಿಮಗೆ ಕೆಳಗಡೆ ಅಪ್ಲೈ ನೌ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ನೌ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲಲ್ಲಿ ಓನ್ಲಿ ಪ್ರೀ ಮೆಟ್ರಿಕ್ ಹಾಸ್ಟೆಲ್ ಅಷ್ಟೇ ಇಲ್ಲಿ ಅಪ್ಲೈ ಅಂತ ಶೋ ಆಗ್ತಾ ಇದೆ. ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಬಂದು ಕ್ಲೋಸ್ಡ್ ಅಂತ ಶೋ ಆಗ್ತಾ ಇದೆ. ಗೊತ್ತಿಲ್ಲ, 15ವರೆಗೂ ಡೇಟ್ ಇದ್ದರೂ ಕೂಡ ಇಲ್ಲಿ ಕ್ಲೋಸ್ಡ್ ಅಂತ ಶೋ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಸ್ಟಡಿಂಗ್ ಇನ್ ಕ್ಲಾಸ್ 11 ಗ್ರ್ಯಾಜುಯೇಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲೋಸ್ಡ್ ಅಂತ ಶೋ ಆಗ್ತಾ ಇದೆ. ಏನಕ್ಕೆ ಕ್ಲೋಸ್ಡ್ ಅಂತ ಶೋ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇದು ವೆಬ್ಸೈಟ್ ಕಡೆಯಿಂದನೇ ಅಪ್ಡೇಟ್ ಆಗಬೇಕಾಗಿರುತ್ತೆ. ಸೊ ವೆಬ್ಸೈಟಲ್ಲಿ ಅಪ್ಡೇಟ್ ಆದರೆ ನಾನು ನಿಮಗೆ ಖಂಡಿತ ಅಪ್ಲೈ ಮಾಡುವುದು ಹೇಗೆ ಅಂತ ವಿಡಿಯೋನ ಮಾಡ್ತೀನಿ. ಸಪ್ರೇಟಾಗಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ಹೇಳ್ತೀನಿ. ಸೊ ಸದ್ಯಕ್ಕೆ ಇಲ್ಲಿ ಕ್ಲೋಸ್ಡ್ ಅಂತ ಶೋ ಆಗ್ತಾ ಇದೆ, ಡೇಟ್ ಇದ್ದರೂ ಕೂಡ ಕ್ಲೋಸ್ಡ್ ಅಂತ ಶೋ ಆಗ್ತಾ ಇದೆ. ಪ್ರೀ ಮೆಟ್ರಿಕ್ ಬಂದು ಇಲ್ಲಿ ಅಪ್ಲೈ ನಾವು ಅಂತ ಶೋ ಆಗ್ತಾ ಇದೆ. ಪ್ರೀ ಮೆಟ್ರಿಕ್ಕಾಗಿ ನೀವು ಆರಾಮಾಗಿ ಅಪ್ಲೈಯನ್ನು ಮಾಡ್ಬೋದು. ಪೋಸ್ಟ್ ಮೆಟ್ರಿಕ್ ಅಷ್ಟೇ ನೀವು ವೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇದನ್ನು ಕೂಡ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ ಡೀಟೇಲಾಗಿ ವಿಡಿಯೋನ ನೋಡೋಣ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಮರಿದೇ CTET ಬುಕ್ಕನ್ನು ಪರ್ಚೇಸ್ ಮಾಡಿ. ಯಾರೆಲ್ಲ CTETಗಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ಒಂದು ಬುಕ್ ನಿಮಗೆ ಖಂಡಿತ ಯೂಸ್ಫುಲ್ ಇದೆ. ಓಕೆ, ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಓಕೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.